ಹೆಂಗೆ ಬ್ರೋ ಸಿನಿಮಾ ಅಂದಾಗೆಲ್ಲ ಮನೇಲಿ ಫುಲ್ ಸಪೋರ್ಟ್ ಮಾಡಿದ್ರಂತ ಚೆನ್ನಾಗಿ? ಸಿನಿಮಾ ಅಂದಾಗ ಸಪೋರ್ಟ್ ಮಾಡಿದ್ರು ಅವರು. ಹೌದಾ? ಖಂಡಿತ. ಏಕೆಂದ್ರೆ ಅವ್ರಿಗೆ ನನ್ಗೇನು ಅಂತಂದ್ರೆ ನನ್ನೊಂದು ಸಿನಿಮಾ ಅಂಬಿಷನ್ ನನಗೆ 7th ಇಂದ ಅದ್ ಯಾರು ನೋಡ್ ಬಂದಿದ್ದಲ್ಲ, ಯಾರಿಂದನೋ ಬಂದಿದ್ದಲ್ಲ. ನನಗೆ ಅನ್ಸಿದ್ದು ಸಿನಿಮಾ ಮಾಡ್ಬೇಕು, ನಾನೊಬ್ಬ ನಾಯಕ ನಟನೇ ಆಗ್ಬೇಕು, ನನ್ನ ಇಂಟೆನ್ಷನ್ ಅದೇನೆ. ನಿಮ್ ಬಗ್ಗೆ ಕೆಲವು ಪರಿಚಯ ಮಾಡ್ಕೊಳ್ಳಿ, ನನಗೆ ಗೊತ್ತು, ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ ಅಂತ. ಖಂಡಿತ. ಅಜಯ್ ಸೂರ್ಯ ಅಂತ, ನಾನೊಬ್ಬ ಸಿನಿಮಾ ಮೇಕರ್. ಸೊ ಅದರಲ್ಲಿ ತುಂಬಾ ಕ್ಷೇತ್ರಗಳಲ್ಲೂ ಕೆಲಸ ಮಾಡ್ಕೊಂಡಿದ್ದೀನಿ ಸಿನಿಮಾದಲ್ಲೇನೆ. ಸೊ ತುಂಬಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಹಾಗಾಗಿ ನಾನೊಬ್ಬ ಸಿನಿಮಾ ಮೇಕರು. ಅಜಯ್ ಸೂರ್ಯ ಅಂತ, ನಮ್ಮದು ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ಅಂಪಾಪುರ ಅನ್ನೋ ಒಂದು ಚಿಕ್ಕ ಗ್ರಾಮ. ಸೊ ಅಲ್ಲಿಂದ ಸಿನಿಮಾ ಮಾಡೋಕ್ಕೆ ಅಂತ ಸದ್ಯಕ್ಕೆ ಬೆಂಗಳೂರಿಗೆ ಬಂದು ಇಲ್ಲಿ ನಿಮ್ಮ ಎದುರುಗಡೆ ಕೂತಿದ್ದೀನಿ. ಕಡೂರಿಂದ ಬೆಂಗಳೂರಿಗೆ? ಹೌದು. ಒಂದು ಸಿನಿಮಾ ಆಲ್ರೆಡಿ ನೀವು ಮಾಡಿ ರಿಲೀಸ್ ಮಾಡಿದ್ರಲ್ಲ, ಆರಿದ್ರ ಅಂತ. ಹೌದು. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಎಕ್ಸ್ಪೀರಿಯನ್ಸು ಸಕ್ಕದಾಗಿತ್ತು ಅವರು. ಒನ್ ಮ್ಯಾನ್ ಆರ್ಮಿ. ಆ ಎಕ್ಸ್ಪೀರಿಯನ್ಸ್ ಬಂದಂಗೆ ಜನಗಳಿಗೆ ಸಿನಿಮಾ ರೀಚ್ ಬಂದಿದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು. ಖಂಡಿತ. ಥಿಯೇಟರ್ ಫುಲ್ ತುಂಬಿತ್ತಂತೆ? ಖಂಡಿತ ಬ್ರೋ, ಸಿಕ್ಕಾಪಟ್ಟೆ. ಇಲ್ಲ ಬ್ರೋ, ಅಂದ್ರೆ ಇನ್ನೊಂದೇನು ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಾವು ಜನಗಳಿಗೆ ರೀಚ್ ಮಾಡಿಸೋದ್ರಲ್ಲಿ ನಾವು ಸ್ವಲ್ಪ ಎಡವಿದ್ವಿ. ಅದೊಂದು ಬಿಟ್ವಿ ಅಂತಂದ್ರೆ ಇನ್ನೊಂದು, ಸಿನಿಮಾ ಮಾಡೋದಕ್ಕೆ ಎಷ್ಟು ಎಫರ್ಟ್ ಆಗಿ ಸಿನಿಮಾ ಮಾಡಿದ್ವೋ ಅಷ್ಟನ್ನ ಪ್ರಮೋಷನ್ ಮಾಡೋದಕ್ಕೆ ನಾವು ಎಫರ್ಟ್ ಹಾಕ್ಲಿಲ್ಲ. ಸೊ ಮೇನ್ ಅದೊಂದು ಮೇಜರ್ ಸಿನಿಮಾ ಅಂದ್ರೆ ಸಿಚುವೇಶನ್ ಆ ಥರ ಮಾಡ್ತು. ಯಾಕಂದ್ರೆ ಯಾರ್ಯಾರು ಕೊಡ್ಬೇಕಿತ್ತು ಅವ್ರೆಲ್ಲರ ಹತ್ರನೂ ಇಸ್ಕೊಂಡು, ಯಾರ್ಯಾರು ಕೊಡ್ತಾ ಇದ್ದೋ ಅವ್ರೆಲ್ಲರ ಹತ್ರನೂ ಇಸ್ಕೊಂಡು ಸಿನಿಮಾ ಮಾಡಿದ್ವಿ. ನೆಕ್ಸ್ಟ್ ಪ್ರಮೋಷನ್ ಯಾರ ಹತ್ರ ಕೇಳಿದ್ರು ದುಡ್ಡಿಲ್ಲ. ಸುಮಾರು ಎಷ್ಟು ಸಾಲ ಮಾಡಿದ್ದೀರಾ ಅವರು? ಅಯ್ಯೋ ಇದೆ ಬ್ರೋ, ಲ್ಯಾಕ್ಸ್ ಟುಗೆದರ್ ಇದೆ. ಕ್ಲಿಯರ್ ಮಾಡಿದ್ದೀರಾ? ಇಲ್ಲ ಇಲ್ಲ. ಮತ್ತೆ ಅದು ಬಿಟ್ಟು ಏನ್ ಧೈರ್ಯ ಬ್ರೋ? ಸಿನಿಮಾದವರೆಲ್ಲ ಹುಚ್ಚರು ಅಂತಾರೆ, ನಿಜನಾ? ಖಂಡಿತ ಬ್ರೋ. ನಾನೇ ಕ್ರಿಯೇಟ್ ಮಾಡೋದು ಒಂದು ಡೈಲಾಗ್ ಇದೆ. ಆಕ್ಚುಲಿ ಅದು ಡೈಲಾಗ್ ಅಂತ ಯಾರು ಅನ್ಕೊಂಡ್ರು ಪರವಾಗಿಲ್ಲ, ಅದು ನನ್ನ ವಾಸ್ತವವಾಗಿ ನನಗೆ ಅನ್ಸಿರೋದು. ಈ ಯಾವ್ದಾದ್ರು ಒಂದು, ನಾನೊಬ್ಬ ಹಳ್ಳಿ ಮನುಷ್ಯ. ಸೊ ಬೇರೆ ಕಡೆದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಹಳ್ಳಿ ವಿಚಾರ ಅಂತ ಬಂದ್ರೆ, ಹಳ್ಳಿ ಜನ ಹೆಂಗೆ ಅಂತಂದ್ರೆ, ಈಗ ನೀವೇ ಒಂದೇ ಊರವ್ರು ಅನ್ಕೊಳ್ಳಿ, ನೀವು ಎಜುಕೇಟೆಡ್, ನೀವು ಇನ್ನು ಓದ್ತಾ ಇರ್ತೀರಾ. ಸೊ ನೀನೊಬ್ಬ ಪೊಲೀಸ್ ಆಗ್ಬೇಕು ಅಂತಂದ್ರೆ ಊರವರೆಲ್ಲ ಏನ್ ಹೇಳ್ತಾರೆ, ಅವನಿಗಿರೋ ಆಟಕ್ಕೆ ಪೊಲೀಸ್ ಆಗ್ತಾನೆ ಬಿಡು, ಇನ್ನೊಬ್ಬ ಡಾಕ್ಟ್ರು, ಇಂಜಿನಿಯರ್, ಲಾಯರ್, ಎನಿ ಒನ್ ಆಗ್ಬೇಕು ಅನ್ನೋ ತರ ಇದ್ರೆ, ಅವನಿಗಿರೋ ಆಟಕ್ಕೆ ಅವ್ನು ಆಗ್ತಾನೆ ಬಿಡು ಅಂತ. ಅದೇ ನಾನೊಬ್ಬ ಸಿನಿಮಾ ಮಾಡ್ತೀನಿ ಅಂದ್ರೆ ಆ ಹಠ ಹೋಗಿ ಹುಚ್ಚಾಗ್ಬಿಡುತ್ತೆ. ಸಿನಿಮಾ ಮಾಡ್ತೀನಿ ಅನ್ನೋ ದೊಡ್ಡ ಹುಚ್ಚಿದ್ಯಪ್ಪ ಅಂತಾರೆ. ಅದೇ ಹೆಂಗೆ, ನಂದು ಆಸೆನೆ ನಿಂದು ಆಸೆನೆ, ನಂದು ಆಟನೇ ನಿಮ್ದು ಆಟನೇ, ನಂದು ಕನ್ಸೆ ನಿಮ್ದು ಕನ್ಸೆ. ಹೋಗ ಅದ್ ಹೆಂಗೆ ಸಡನ್ ಆಗಿ ಟ್ವಿಸ್ಟ್ ಆಗ್ಬಿಡುತ್ತೆ. ಈ ದೇವಸ್ಥಾನದಿಂದ ಒಳಗಡೆ ಹೋದ್ಮೇಲೆ ಪ್ರಸಾದ ಆಗೋ ಬಾಳೆಹಣ್ಣು ತರ. ಸಿನಿಮಾ ರಂಗ ಆಗ್ಲಿ, ಡ್ಯಾನ್ಸ್ಗಳಾಗ್ಲಿ, ಇವೆಲ್ಲ ಮಾಡುವಾಗ ಅದು ಕಾಮನ್, ಬೈಗುಳ ತಿನ್ನೋದು. ಖಂಡಿತ ಬ್ರೋ. ಹೌದು. ಅಂದ್ರೆ ಇನ್ನೊಂದೇನು ಅಂದ್ರೆ ಬ್ರೋ, ಯಾರಾದ್ರೂ ಒಬ್ರು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂದ್ರೆ ನಾವು ಅವ್ರಿಗಿಂತ ದೊಡ್ಡದಾಗಿ ನಾವು ಮಾಡಕ್ ಹೋಯ್ತಿದೀವಿ ಅನ್ನೋದು ಒಂದು ಇಂಟೆನ್ಷನ್ ನಮ್ಗೆ. ನಿಮ್ದು ಮೈಂಡ್ ಸೆಟ್ ಹೆಂಗೆ ಬೇಕು? ಈಗ ತುಂಬಾ ಲಾಸ್ ಮಾಡ್ಕೊಂಡು ಸಿನಿಮಾ ಆಯ್ತು, 4-5 ವರ್ಷ ಸ್ಟ್ರಗಲ್ ಮಾಡಿ ಒಂದು ಸಿನಿಮಾ ಮಾಡಿದ್ದು. ಹೌದು. ಪ್ರೆಸೆಂಟ್ ಆಗಿ ಇನ್ನೊಂದು ಸಿನಿಮಾಗೆ ಆಲ್ಮೋಸ್ಟ್ ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದೀರಾ, ಕಾಸ್ಟಿಂಗ್ ಮಾಡ್ತಾ ಇದೀರಾ. ಆ ಕಾನ್ಫಿಡೆನ್ಸ್ ಧೈರ್ಯ ಹೆಂಗ್ ಬಂತು ಬ್ರೋ ನಿಮ್ಗೆ? ನಿಮ್ ಫ್ಯಾಮಿಲಿ ಕಾನ್ಫಿಡೆಂಟ್ ಏನಿಲ್ಲ ಬ್ರೋ. ಕಾನ್ಫಿಡೆಂಟ್ ಬರ್ಬೇಕು ಅನ್ನೋದೇನಿಲ್ಲ. ಸಿನಿಮಾ ಬ್ಯಾಕ್ಗ್ರೌಂಡ್ ಇತ್ತ ಫ್ಯಾಮಿಲಿ? ಇಲ್ಲ ಬ್ರೋ, ಮೊದಲನೇ ನಿಮ್ಮಿಂದನೇ ಆರಂಭ? ನನ್ನಿಂದನೇ ಆರಂಭ. ಕ್ರೇಜಿ. ಮೀಟ್ರ್ ಬೇಕಾ? ಖಂಡಿತ ಬ್ರೋ, ಮೀಟ್ರ್ ಏನ್ ಬೇಡ, ಟ್ಯಾಲೆಂಟ್ ಬೇಕು ಸಾಕು. ಬಟ್ ಕಾನ್ಫಿಡೆನ್ಸ್ ಮೆಚ್ಚಬೇಕು ಬ್ರೋ. ಯೂಶಲಿ ಇದೆ ಬ್ರೋ. ಅಂದ್ರೆ ಇನ್ನೊಂದೇನು ಅಂತಂದ್ರೆ, ಗೊತ್ತು ನಾನು ಸೋಲ್ತೀನಿ, ಶುರುವಿನ ಅಧ್ಯಾಯಗಳಲ್ಲಿ ನಾನು ಸೋಲ್ತೀನಿ ಅನ್ನೋದು ನನಗೆ ಗೊತ್ತು. ಯಾಕಂದ್ರೆ ನನಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ. ಇನ್ನೊಂದು, ಯಾರನ್ನ ಇನ್ನೊಬ್ರನ್ನ ಬಳಸ್ಕೋಬೇಕು, ಇಲ್ಲ ಇನ್ನೊಬ್ರು ಯಾರೋ ಸ್ಟಾರ್ ಹತ್ರ ಹೋಗಿ ಏನೋ ಮಾಡ್ಸಿದ್ರೆ ಬೆಳೆದ್ ಬಿಡ್ತೀನಿ. ನಂದು ಮೊದಲನೇ ಸಿನಿಮಾನು ಜನಗಳಿಗೆ ರೀಚ್ ಆಗಿದ್ರೆ 100% ಗೆಲ್ತಾ ಇದ್ದೆ. ನನ್ನಲ್ಲಿರೋ ಮೈನಸ್ ಒಂದು ಏನು ಅಂದ್ರೆ ಆ ಪ್ರಮೋಷನ್ ಮಾಡ್ಲಿಲ್ಲ. ಸೊ ಹಾಗಾಗಿ ಸೋತ್ವಿ. ಗೊತ್ತಿತ್ತು ಬ್ರೋ, 1, 2, 3 ಹೆಜ್ಜೆ ನಾನು ಖಂಡಿತವಾಗ್ಲೂ ಬಿದ್ದೇ ಬೀಳ್ತೀನಿ. ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಮೊದಲನೇ ಹೆಜ್ಜೆಗಳು ಬಿದ್ದುಬಿಟ್ಟೇ ಬಂದಿತ್ತು ಮುಂದಕ್ಕೆ. ಇವಾಗ ತುಂಬಾ ಚೆನ್ನಾಗಿ ನಡೀತಾ ಇದ್ದೀನಿ. ಸೊ ಸಿನಿಮಾದಲ್ಲೂ ಮೊದಲನೇ ಹೆಜ್ಜೆ ಬೀಳ್ತೀನಿ. ಇನ್ನೊಂದು ನಿಮ್ ಸಿನಿಮಾ ಬಗ್ಗೆ ನಾನು ನೋಡ್ಬಿಟ್ಟು ಸೆನ್ಸರ್ ಎಲ್ಲ ಕಟ್ ಮಾಡಕ್ ಬಿಟ್ಟಲ್ಲ, ಏನದು? ಇಲ್ಲ ಬ್ರೋ, ಅಯ್ಯೋ ಅದ್ರ ಬಗ್ಗೆನೇ ಒಂದ್ ಒಳ್ಳೆ ಫೇಮಸ್ ಡೈಲಾಗ್ ಬರ್ದಿದೀನಿ ಬ್ರೋ ನೆಕ್ಸ್ಟ್ ನಮ್ಮ ಸಿನಿಮಾದಲ್ಲಿ. ಸೊ ಸಿಚುವೇಶನ್ ಸ್ಮೋಕ್ ಶಾರ್ಟ್ಸ್ಗಳು ಆಲ್ಮೋಸ್ಟ್ ಇದು ನಮ್ಮ ಸೆನ್ಸರ್ ಕಾರ್ಡಲ್ಲಿ ಇದೆ. ತುಂಬಾ ಇದೆ. ಸೆನ್ಸರ್ಗೆ ಸಿನಿಮಾಗೆ ಸೆನ್ಸರಿಗೆ ಅಡ್ಡಿ ಅಂತ ಬಂದಿದೆ ಸ್ಮೋಕಿಂಗ್ ಶಾರ್ಟ್ಸ್ಗಳು ಎಲ್ಲೆಲ್ಲಿದೆ ಅದರಲ್ಲಿ 10:3 ಕಟ್ ಮಾಡಿ ಅಂತಂದ್ರು. ಓಕೆ ಅಂತ ಅಂದ್ಬಿಟ್ಟು, ಈಗ ಲೊಕೇಶನ್ಗೆ ಏನೋ ಪರ್ಮಿಷನ್ ಬೇಕು ಅಂತ ಇಲ್ಲಿ ದುಡ್ಡು ಕಟ್ಸ್ಕೊಂತಾರೆ, ಲೊಕೇಶನ್ಸ್ ಹೋದ್ರೆ ಅಲ್ಲಿ ಲೋಕಲ್ ಸ್ಟೇಷನ್ಗೆ ದುಡ್ಡು ಕಟ್ಟಬೇಕು. ಖಂಡಿತ ಬ್ರೋ. ಅಂದ್ರೆ ಇಲ್ಲಿ ಕಟ್ಸ್ಕೊಳೋದು ಲೀಗಲ್ಲು, ಅಲ್ಲಿ ಇಸ್ಕೊಳೋದು ಇಲ್ಲೀಗಲ್ಲು. ಅದು ಎಷ್ಟು ಮಟ್ಟಿನ ಸಿನಿಮಾದವ್ರು ಅಂದ್ರೆ ದುಡ್ಡು ಇಟ್ಕೊಂಡ್ ಬಂದಿರ್ತಾರೆ. ಶೂಟಿಂಗ್ ಪರ್ಮಿಷನ್ಗೆ ಏನಿಲ್ಲಿ
ಒಂದು ಸಮಥಿಂಗ್ ಅಮೌಂಟ್ ಕಟ್ತೀವಿ, ಒಂದು 18,000 ನಾವು ಕಟ್ತೀವಿ, 18,000 ಅಮೌಂಟನ್ನು. ಸೊ ಆ ಅಮೌಂಟನ್ನು ಕಟ್ಟಿ ನಾವು ನಮ್ದು ಅದು ಸೆಂಟ್ರಲ್ಲಿ ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಆನ್ಲೈನಲ್ಲಿ ಇರೋದ್ರಿಂದ ನಾವು ಆನ್ಲೈನ್ ಅಮೌಂಟ್ನ ಕಟ್ತೀವಿ. ಸೊ ಅದಾದ್ಮೇಲೆ ಶೂಟಿಂಗ್ ಪರ್ಮಿಷನ್ ಅಂತ ನಮಗೊಂದು ಸೇವಾ ಸಿಂಧು ವಾರ್ತಾ ಇಲಾಖೆಯಿಂದ ನಮಗೊಂದು ಶೂಟಿಂಗ್ ಪರ್ಮಿಷನ್ ಸಿಗುತ್ತೆ. ಸೊ ಅದರಲ್ಲೂ ಮೆನ್ಷನ್ ಮಾಡಿರ್ತಾರೆ, ಇಲ್ಲಿ ಪರ್ಮಿಷನ್ ತಗೊಂಡ್ರು ನೀವು ಯಾವ ಸ್ಪಾಟಲ್ಲಿ ಹೋಗಿ ಶೂಟ್ ಮಾಡ್ತಿದ್ರು ಅಲ್ಲಿ ನಾನು ಲೋಕಲ್ ಪರ್ಮಿಷನ್ ಬೇಕು, ಲೋಕಲ್ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಬೇಕು ಅಂತ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಪರ್ಮಿಷನ್ ಬೇಕು ಅಂತ ಇದೆ, ದೊಡ್ಡ ಎಕ್ಸ್ಟ್ರಾ ಪೇ ಅಂದ್ರೆ ಇನ್ನೊಂದು ಪರ್ಮಿಷನ್ ಬೇಕು ಅನ್ನೋದು ಏನಕ್ಕೆ ಅಂದ್ರೆ ಆ ಪ್ರಾಂತ್ಯ, ಆ ಜಾಗ ಏನಿದೆ ಅದು ಲೀಗಲ್. ಕೆಲವೊಂದು ಜಾಗಗಳಲ್ಲಿ ಶೂಟ್ ಮಾಡೋವಾಗಿರಲ್ಲ ಅಂತ ಒಂದು ಜಾಗಗಳಿರ್ತಾವ, ಅಲ್ಲಿಗೆ ಅಂದ್ರೆ ರಿಸ್ಟ್ರಿಕ್ಷನ್ ಏರಿಯಾಸ್ ಇರ್ತಾವಲ್ಲ, ಅಲ್ಲಿ ಶೂಟ್ ಮಾಡೋದಕ್ಕೆ ಬಿಡಲ್ಲ, ಅಲ್ಲಿ ಶೂಟ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಅದು ಓಕೆ. ಅಲ್ಲಿ ಇನ್ನೊಂದೇನಂದ್ರೆ ಪರ್ಮಿಷನ್ ತಗೋಬೇಕು ಅನ್ನೋದಲ್ಲ, ಅವ್ರಿಗೆ ಒಂದು ಅಬ್ಸರ್ವ್ ಕೊಡಬೇಕು. ಒಂದು ಲೋಕಲ್ ಪೊಲೀಸ್ ಸ್ಟೇಷನ್ ನೀವು ಅಲ್ಲಿ ಶೂಟ್ ಮಾಡ್ತಾರ ಅನ್ನೋದು ಅಲ್ಲಿನ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಅನ್ನೋದು ಅಷ್ಟೇನೆ. ಅದೇನಾಗಿದೆ, ಪರ್ಮಿಷನ್ ಕೇಳೋ ತರ ಆಗ್ಬಿಟ್ಟಿದೆ. ಏನು ಸಿನಿಮಾ ಮಾಡ್ತೀರಾ, ಏನ್ರ ಮಾಡ್ತೀರಾ ನೀವು, ಈ ತರ ಮಾತುಗಳೆಲ್ಲ ಬರ್ತವೆ, ಮುಂದೆನೂ ಬರುತ್ತೆ. ಖಂಡಿತ ಬರ್ತದೆ, ಖಂಡಿತ ಬರ್ತದೆ. ಇದು ಕಾಸ್ಟಿಂಗ್ ಆಲ್ಮೋಸ್ಟ್ ಮಾಡ್ತಾ ಇದ್ದೀರಲ್ಲ? ಹೌದು. ಅದು ಬಿಟ್ಟು ಈಗ ಮ್ಯೂಸಿಕ್ ಎಲ್ಲ ಎಲ್ಲ ತರ ಮಾಡಿಸ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ ಆಲ್ರೆಡಿ? ಇಲ್ಲ ಬ್ರೋ, ಅಂದ್ರೆ ಈ ವಿಷಯದಲ್ಲಿ ಮ್ಯೂಸಿಕ್ ಅನ್ನೋ ವಿಷಯದಲ್ಲಿ ನನಗೊಂದು ಸ್ಕ್ರಿಪ್ಟ್ ಲೆವೆಲ್ ಅಲ್ಲೇ ಶಾರ್ಟ್ ಡಿವೈಡ್, ಫಸ್ಟ್ ಇದೇ ತರ ಕ್ಲಿಪ್ ಬೇಕು, ಇದೇ ತರ ಶಾರ್ಟ್ ಬೇಕು, ಇದಕ್ಕೆ ಇದೇ ತರ ಫೀಲ್ BGM ಬೇಕು ಅಂತ ನನ್ನ ಇಂಟೆನ್ಷನ್ ಇದೆ. ಅದನ್ನ ರೀಚ್ ಮಾಡೋರು 100% ನನಗೆ ಬೇಕು. ಇದಿಷ್ಟು ನಿಮ್ಮ ಸಿನಿಮಾದು ಒಂದೇನೋ ಮುಂಚೆ ಆಗಿತ್ತು, ಪ್ರೆಸೆಂಟ್ ಪ್ಲಾನ್ ಮಾಡ್ತೀರಾ, ಅದಾಯ್ತು. ಅದು ಬಿಟ್ಟು ಸಿನಿಮಾ ರಂಗ, ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗೋದಾಗ್ಲಿ, ಈಗ ಇಷ್ಟು ವರ್ಷ ಜರ್ನಿ ಆಯ್ತು. ನಿಮ್ಮ ಪ್ರಕಾರ ಇಂಡಸ್ಟ್ರಿ ಹೆಂಗಿದೆ? ಫ್ಲಾಪ್ ಓಕೆ, ನಾವು ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾರಾ ಇಲ್ಲ ಕಡಕ್ ಆಗಿದೆಯಾ, ಹಿಂಗೆ ಏನು ಸಪೋರ್ಟ್? ಎರಡೂ ತರನೂ ಇದೆ ಬ್ರೋ, ಬಟ್ ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಹೊಸಬ್ರು ಗೆಲ್ಬೇಕು. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿವರೆಗೂ ಹೊಸಬ್ರು ಖಂಡಿತ ಗೆಲ್ಲಬೇಕು, ಅಲ್ಲಿವರೆಗೂ ಯಾರು ಸಪೋರ್ಟ್ ಮಾಡಲ್ಲ. ಏನು 18+ ಕಂಟೆಂಟ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಕಂಟೆಂಟ್ಸ್ ಮಾಡ್ತಿದ್ದಾರೆ, OTT ಎಲ್ಲ ಬಿಡ್ತಾ ಇದ್ದಾರೆ. ಹೌದೌದು. ಸಿನಿಮಾ ಜನ ಥಿಯೇಟರ್ ಬಂದು ನೋಡ್ತಾರೆ ಅಂದ್ರೆ ಫ್ಯಾಮಿಲಿ ಜೊತೆ ಬರಕ್ಕೆ ಇಷ್ಟಪಡ್ತಾರೆ. ಕೆಲವೆಲ್ಲ ಬರೀ ಕೆಲಸ ಮಾಡ್ಕೊಂಡು ವೀಕೆಂಡ್ಸ್ ಅಲ್ಲಿ ಬರೋಣ ಅಂತ, ಅವ್ರಿಗೂ ಮಜಾ ಕೊಡೋಂತಿರ್ಬೇಕು, ಬಟ್ ಮುಜುಗರ ಆಗ್ಬಾರ್ದು. ಹೌದು. ಆ ಥರ ಸಿನಿಮಾಗಳಿದ್ರೆ ಅದೇ ಎಕ್ಸಾಂಪಲ್ ಸೂಪರ್ ಶೋ ಬಂತು, ಈಗ ತೀರ್ಥರೂಪ ತಂದೆಯವರಿಗೆ ಬಂತು, ಅದೊಂದು ನಡೀತಾ ಇದೆ. ಬಟ್ ಅಂತ ಅದ್ದೂರಿಯಾಗಿ ಅಬ್ಬರವಾಗಿ ಬರುವಂಥದ್ದು ಈ ಮಾಸ್ ಸಿನಿಮಾಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ಇನ್ನೊಂದು ಏನಾಗ್ಬಿಟ್ಟಿದೆ ಅಂತಂದ್ರೆ, ಈ ಎಲ್ರ ಬಗ್ಗೆ ಹೇಳಲ್ಲ, ಕೆಲವರು ಈ ಪ್ರಮೋಷನ್ ಟೀಮಲ್ಲಿ ಡಿಜಿಟಲ್ ಪ್ರಮೋಟರ್ಸ್, ಅವರು ಇವರು, ನಾವು ಅದ್ರಿಂದ ಪ್ರಮೋಟ್ ಮಾಡ್ತೀವಿ, ಇದರಿಂದ ಪ್ರಮೋಟ್ ಮಾಡ್ತೀವಿ. ಇವಾಗ ಆಟೋ ಸ್ಟಿಕ್ಕರ್ ಇಂದ ಹಿಡಿದು ಗೋಡೆ ಮೇಲೆ ಹೊಡಿಯೋ ಸ್ಟಿಕ್ಕರ್ ವರ್ಗು ಪ್ರತಿಯೊಂದಿಗೂ ನಾವು 6 ಸೀಟರು 4 ಸೀಟರು DRC ನೋಡಿದ್ವಿ, ಅದಷ್ಟಕ್ಕೂ ಇದಾರೆ. ಸೊ ನಾ 6 ಸೀಟರು 4 ಸೀಟರು DRC ಇವೆಲ್ಲ ಓಕೆ, ಅದೆಲ್ಲ ಅವ್ರು ಮಾಡೋ ಕೆಲಸಕ್ಕೆ ಒಂದು ಕೊಡುವಂತ ಅಮೌಂಟ್ ಕಣ್ಮುಂದೆ ಇರುತ್ತೆ. ಥಿಯೇಟರ್ ವರ್ಗು ನಾವು ಪರ್ ಥಿಯೇಟರು ಒಂದು 10 to 26 ಸೀಟರು 4 ಸೀಟರ್ಸ್ ಮತ್ತೆ ಒಂದು 50 DRS ನ ಕಳಿಸ್ಕೊಡ್ತೀವಿ. ಸೊ ಅದನ್ನ ಥಿಯೇಟರ್ ಅವ್ರು ಮುನ್ನೆಚ್ಚರಿಕೆಯಿಂದ ನಮಗೆ ಹೊಡಬೇಕು, ಎಲ್ಲಾ ಕಡೆನೂ ಹೊರಗಡೆ ತೋರಿಸ್ಬೇಕು. ನಮ್ಮ ಸಿನಿಮಾದಲ್ಲಿ ತುಂಬಾ ಆಯ್ತಿದ್ದು, ನನಗೆ ಗೊತ್ತೇ ಆಗ್ಲಿಲ್ಲ. ಕೆಲವು ಜನ ಅಲ್ಲಿಂದ ಫೋನ್ ಮಾಡಿ ಕೇಳಿದ್ರು, ಬ್ರೋ ಎಲ್ಲಿ ಬ್ರೋ ನಿಮ್ DRS ಇಲ್ಲ, ಏನಿಲ್ಲ, ಬರೀ ಥಿಯೇಟರ್ ಹತ್ರ ಮಾತ್ರ ಒಂದು 4 ಪೋಸ್ಟ್ಗಳಿದಾವೆ. ನನ್ ಎಷ್ಟು ಬ್ರೋ 20/10 ಬ್ಯಾನರ್ಸ್ ಎಲ್ಲ ಕಳ್ಸಿದೆ, ಕೆಲವೊಂದು ಜಾಗದಲ್ಲಿ ಹಾಕೇ ಇಲ್ಲ. ಅದನ್ನ ಏನ್ ರೀಸನ್ ಅವ್ರಂಗ್ ಮಾಡೋದು ಗೊತ್ತಿಲ್ಲ ಬ್ರೋ, ಯಾಕೆ ಹಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಏನೋ ನಮ್ ಸಿನಿಮಾ ಓಡ್ತಾ ಇರುತ್ತೆ, ಹೊರಗಡೆ ಯಾವಾಗ್ಲೂ 2 ತಿಂಗಳು 3 ತಿಂಗಳಿಂದ ರಿಲೀಸ್ ಆಗಿರೋ ಸ್ಟಾರ್ ಸಿನಿಮಾಗಳು ಬ್ಯಾನರ್ ಇರ್ತಾವಲ್ಲಿ. ಏನಕ್ಕೆ ಏನೋ ನಮ್ ಥಿಯೇಟರ್ ಇವ್ರ ಸಿನಿಮಾ ಬಂದಿದ್ದು ಅಂತ ತೋರ್ಸ್ಕೊಳಕ್ ಹಂಗ್ ಮಾಡ್ತಾರೆ. ಹೊಸಬ್ರಿಗಂದ್ರೆ ಎಲ್ಲಾ ರೀತಿನೂ ಪ್ರಾಬ್ಲಮ್ಸ್ ಏನೆ, ಖಂಡಿತ 1-2 ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಂದಲ್ಲೂ ಆಗುತ್ತೆ, ಪ್ರತಿಯೊಂದು ಹೆಜ್ಜೆಲೂ ಆಗುತ್ತೆ, ಪ್ರತಿಯೊಂದು ಕೆಲಸದಲ್ಲೂ ಆಗುತ್ತೆ, ಖಂಡಿತ ಆಗುತ್ತೆ. ಫೈಟಿಂಗ್ ಇಲ್ಲ ಹೆಂಗೆ ಬ್ರೋ? ನಿಮ್ಮ ನೆಕ್ಸ್ಟ್ ಸಿನಿಮಾದಲ್ಲಿ ಫೈಟ್ ಸೀನ್ ಎಲ್ಲ ಫೈಟ್ಸ್ ಇದೆ ಬ್ರೋ. ಒಂದು ನಾನು ಹೊಡಿತೀನಿ, ಇನ್ನೊಂದು ಫೈಟಲ್ಲಿ ನಾನು ಹೊಡೆಸ್ಕೊಂತೀನಿ. ನಿಮ್ಮ ಸಿನಿಮಾ ನಿಮ್ಮ ಟ್ಯಾಲೆಂಟ್ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ಡೈಲಾಗ್ ರೈಟಿಂಗು, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ನು, ಒಂದು ಹೀರೋ ಕೂಡ ಮಾಡಿದ್ರೆ ಆ ಒಂದು ವೈಟೇಜ್ ಇರುವಂಥದ್ದು ಒಂದು ಜವಾಬ್ದಾರಿ. ಕ್ಯಾರೆಕ್ಟರ್ಗೆ ಅವನೇ ಆದ ಒಂದು ಕರ್ತವ್ಯಗಳಿರುತ್ತೆ, ಒಂದು ಥಾಟ್ಸ್ ಇರುತ್ತೆ. ಹೌದು. ಹೀರೋ ಆಗ್ಬೇಕಾದಾಗ ಅವ್ರದ್ದು ಕಲಾವಿದನಾಗಿ ಏನೇನು ರೆಡಿ ಆಗಿರಬೇಕು, ಪ್ರಿಪೇರ್ ಆಗಬೇಕು, ಸ್ಕ್ರಿಪ್ಟ್ ವೈಸು ಕಲಾವಿದನಾಗಿ ಮಾಡ್ಬೇಕಾದ್ರೆ ಕಲಾವಿದನಾಗೆ ಮಾಡ್ಬೇಕಾಗುತ್ತೆ ನೀವು. ಸೊ ಅದು ಬಿಟ್ಟು ಡೈಲಾಗ್ ರೈಟಿಂಗ್, ಸ್ಕ್ರೀನ್ ಪ್ಲೇ ಎಲ್ಲ ನೀವೇ ಮಾಡಿದಾಗ ಮಲ್ಟಿಪಲ್ ಅಂತ ಬಂದಾಗ ಫಸ್ಟ್ ಸಿನಿಮಾದಲ್ಲಿ ಅಷ್ಟು ರಿಸ್ಕ್ ನಿಮ್ಗೆ ಬೇಕಿತ್ತಾ ಇಲ್ಲ ಪರಿಸ್ಥಿತಿ ಹಂಗೆ ಮಾಡ್ತಾ? ಬ್ರೋ ಬೇಕಿತ್ತು ಅಂದ್ಕೊಂತೀನಿ ಬ್ರೋ, ಯಾಕೆಂದ್ರೆ ನಾನು ಕಲಿಯಬೇಕಿತ್ತು. ಓಕೆ, ಬೇಕಿತ್ತು. ಅದ್ರ ಜೊತೆಗೆ ಪರಿಸ್ಥಿತಿನೂ ಆಗಿತ್ತು. ಆ ಒಂದು ಕಾರಣಕ್ಕೆ ಸೊ ಪ್ರತಿಯೊಂದನ್ನು ನಾವೇ. ಇವಾಗ ನಿನ್ ಪ್ಲಸ್ ಅನ್ಸುತ್ತಾ ಮೈನಸ್ ಅನ್ಸುತ್ತಾ? ಯಾವುದು ಈಗ ಅಷ್ಟು ಮಾಡಿದ್ದು? ಖಂಡಿತವಾಗ್ಲೂ ಪ್ಲಸ್ ಬ್ರೋ. ಯಾವ ರೀತಿ? ಯಾವ ರೀತಿ ಅಂತಂದ್ರೆ ಬ್ರೋ, ಒಬ್ಬ ಮನೆ ಕಟ್ಟೋನ್ಗೆ ಬರೀ ಗೋಡೆ ಎತ್ತೋದು ಗೊತ್ತಾಗ್ಬಾರ್ದು. ಒಂದು ಇದನ್ನ ಬಿಡ್ತಾರೆ ಗೊತ್ತಾ, ದಾರನ, ಸೊ ಸಮ ನೋಡೋದಕ್ಕೆ ಅದನ್ನ ಯಾವ ರೀತಿ ಇಡಬೇಕು ಅನ್ನೋದು ಗೊತ್ತಿರಬೇಕು. ಬಟ್ ನಿಮಗೆ ಪ್ಲಸ್ ಆಯ್ತು. ಕೆಲವರಿಗೆ ಬರೀ ಆಕ್ಟಿಂಗ್ ಮಾಡ್ಕೊಂಡು ಹೋದ್ರೆ ಅವ್ರು ಪ್ರಾಬ್ಲಿ ಅದು ಡೈರೆಕ್ಷನ್ ಗಮನ ಕೊಡದೆ ಬರೀ ಆಕ್ಟಿಂಗ್ಗೆ ಫೋಕಸ್ ಮಾಡ್ಕೊಂಡು ಹೋದ್ರೆ
ಅವ್ರಿಗೆ ಪ್ಲಸ್ ಆಗುತ್ತೆ. ಇಲ್ಲ ಇದೆಲ್ಲ ಒಳ್ಳೇದೇನ ಬೇರೆ ಬೇರೆ ವಿಷಯಗಳು. ಒಬ್ಬ ಕಲಾವಿದನ ಆಗ್ಬೇಕಾದ್ರೆ ಒಬ್ಬ ಡೈರೆಕ್ಟರ್ ಆಗ್ಬೇಕಂದ್ರೆ ಪ್ರತಿಯೊಂದು ವರ್ಕ್ನು ತಿಳ್ಕೊಂಡಿರೋದು ತುಂಬಾ ಎಷ್ಟು ಮಟ್ಟಿಗೆ ಖಂಡಿತ ಒಳ್ಳೇದು. bro. ಇನ್ನೊಂದು ಆಸ್ ಎ ಆಕ್ಟರ್ ಆಗಿ ನಮ್ಮ ಆಕ್ಟಿಂಗ್ ಮಾತ್ರ ಬಂದ್ರೆ ಸಾಲದು. ನನಗೆ ಒಂದು ಕ್ಲೋಸ್ ಅಲ್ಲಿ ಇಡ್ತಿದ್ದಾರೆ, ಮಿಡ್ ಅಲ್ಲಿ ಇಡ್ತಾರೆ, ವೈಡ್ ಅಲ್ಲಿ ಇಡ್ತಿದ್ದಾರೆ ಅಂತಂದ್ರೆ ಯಾವ ಪೊಸಿಷನ್ ಅಲ್ಲಿ ಇಡಿಸ್ಬೇಕು, ಲೈಟ್ಸ್ ಹೇಗಿರ್ಬೇಕು, ಏರ್ ಲೈಟ್ಸ್ ಇಂದ ಹಿಡಿದು ಫೇಸ್ ಲೈಟ್ ವರ್ಗು ಅದೆಲ್ಲದನ್ನು ಇಮೇಜಿನ್ ಇರಬೇಕು. ಸೊ ಅದಕ್ಕೆ ಯಾವ ಲೆನ್ಸ್ ನ ಯೂಸ್ ಮಾಡಬೇಕು ಅನ್ನೋದು ಆಸ್ ಎ ಆರ್ಟಿಸ್ಟ್ ಆಗಿ ನನ್ನ ಫೇಸ್ಗೆ ಆ ಲೆನ್ಸ್ ನ ಯೂಸ್ ಮಾಡ್ರೆ ಇಷ್ಟು ವೈಡ್ ಇಟ್ರೆ ಇಷ್ಟು ಕ್ಲೋಸ್ ಇಟ್ರೆ ಆ ಲೆನ್ಸ್ ಅಲ್ಲಿ ನಾನು ಅಷ್ಟು ಚೆನ್ನಾಗಿ ಕಾಣ್ತೀನಿ ಅನ್ನೋದೊಂದು ಇರಬೇಕು. ಹಾಗೇನೆ ಮೇಕಪ್ ಮೇಲ್ಗಡೆ ಸೊ ಸ್ಕಿನ್ ಟೋನ್ ತುಂಬಾ ಚೇಂಜಸ್ ಇರುತ್ತೆ. ಸೊ ಅದಕ್ಕೆ ಯಾವ ಮೇಕಪ್ ಮೇಲ್ಗಡೆ ನಂಬರ್ಸ್ ಇರ್ತಿದ್ವಿ, ಅದೇ ನಂಬರ್ಸ್ನ ಈ ಫೇಸ್ಗೆ ಯೂಸ್ ಮಾಡಬೇಕು. ನಾನು ವೈಟ್ ಕಾಣಬೇಕು ಅಂತ ಬೆಳ್ಳಿಗಿರೋದೆಲ್ಲ ಬೆಳೆದ್ಬಿಟ್ರೆ ಗೋಡೆ ಅಲ್ಲ ಚೆನ್ನಾಗಿ ಕಾಣೋದಕ್ಕೆ. ಮೊದಲನೇದಾಗಿ ಬದಲಾಗಬೇಕಾಗಿರೋದು ನಿರ್ಮಾಪಕರು ಮತ್ತೆ ನಿರ್ದೇಶಕರು. ಒಬ್ರು ಸ್ಟಾರ್, ನನ್ ಬರೀ ಯಾವುದೇ ಒಬ್ರು ಸ್ಟಾರ್ ಬಗ್ಗೆ ಮಾತಾಡ್ತಿಲ್ಲ, ಬಟ್ ಇಂಟೆನ್ಷನ್ ಆಸ್ ಎ ಇಂಡಸ್ಟ್ರಿ ಹೇಗಿದೆ ಅಂತಂದ್ರೆ ಒಬ್ರು ಹೊಸಬ್ರು ಹೋಗಿ ಸಿನಿಮಾ ಮಾಡ್ತೀವಿ ಸರ್, ಒಂದು ಒಳ್ಳೆ ಕತೆ ಇದೆ ಕೇಳಿ ಅಂತ ಹೇಳೋಕ್ಕೂ ಭಯ ಪಡ್ತಾರೆ. ಯಾಕೆ ಹೇಳ್ರಿ, ಕತೆ ಯಾರು ಕದ್ಬಿಡ್ತಾರೋ ಅಂತ. ಹೌದು ನಿಜ. ಸೊ ಒಂದು ಅದಾದ್ಮೇಲ್ಗಡೆ ಒಬ್ಬ ಯುವ ಪ್ರತಿಭೆ ಒಂದು ಸಿನಿಮಾನ ಮಾಡಕ್ ಹೋಗ್ತಾನೆ ಅಂತಂದ್ರೆ ಹಿಂದೆ ಏನ್ ಮಾಡಿದೀರಾ ಅಂತ ಕೇಳ್ತಾರೆ. ನಾನೇ ಮಾಡೋಂಗಿದ್ರೆ ನಿಮ್ಮ ಹತ್ರ ಹೇಗೆ ಬರ್ತಿದ್ದೆ ನಾನು ನಾನೇ ಮಾಡೋಂಗಿದ್ರೆ ನಿಮ್ಮ ಹತ್ರ ಏನಕ್ಕೆ ಬರ್ತಿದ್ದೆ ನಾನು ಮಾಡ್ತಾ ಇದ್ದೆ. ಆದ್ರೆ ನಿಮ್ಮ ಹತ್ರ ಇದೆ, ನಿಮ್ಮ ಹತ್ರ ಇರೋದನ್ನ ಬಳಸ್ಕೊಂಡ್ಬಿಡ್ಬೇಕು ಅಂತಲ್ಲ. ಒಂದೊಳ್ಳೆ ಸಿನಿಮಾ ಕೊಡೋಣ, ನಿಮಗೆ ನಿರ್ಮಾಪಕರಾಗಿ ಬನ್ನಿ, ಪೂರ್ತಿ ಸಿನಿಮಾನೇ ನಿಮ್ ಕೈಯಲ್ಲಿ ಮಾಡೋದಕ್ಕಾಗಲ್ವಾ, ಅರ್ಧ ನೀನ್ ಹಾಕು ಅರ್ಧ ನಾನು ಹಾಕ್ತೀನಿ, ನಿನ್ ಮೇಲೆ ನಂಬಿಕೆ ಬಂದು ಸಿನಿಮಾ ಕಂಪ್ಲೀಟ್ ಮಾಡು, ಸಿನಿಮಾ ಮುಗಿದಿದ್ ನೆಕ್ಸ್ಟ್ ಟೈಮಲ್ಲೇ ನಾನು ನಿನ್ ಕೈ ಕ್ಯಾಶ್ ಕೊಡ್ತೀನಿ ಅಂತಂದು ಎಷ್ಟು ಜನ ಸಿನಿಮಾ ಮಾಡಕ್ ಬರಲ್ಲ ನೋಡ್ತೀನಿ. ಅದನ್ನ ಬಿಟ್ಟು ಹಿಂದೆ ಏನ್ ಮಾಡಿದ್ಯಾ, ಮುಂದೆ ಏನ್ ಮಾಡ್ತೀಯ, ಈ ಸಿನಿಮಾ ಹೆಂಗ್ ಮಾಡ್ತೀಯ, ಹೆಂಗ್ರಿ ಸಾಧ್ಯ? ತುಂಬಾ ಜಡ್ಜ್ ಮಾಡೋದು ಒಳ್ಳೇದಲ್ಲ. ಖಂಡಿತವಾಗ್ಲಿ ಒಂದು ನಂಬಿಕೆ ಮೇಲೆ ಸಿನಿಮಾ ನಿಂತಿರೋದು. ಯಾರೇ ಸ್ಟಾರ್ ಆಗಿರ್ಲಿ ಅಥವಾ ಜನ ರೆಕಗ್ನೈಸ್ ಇವನೇನೋ ಮಾಡ್ತಾರೆ ಅಂತ ಗುರುತಿಸ್ಕೊಂಡಿದ್ರೆ ಸರಿ ಆಯ್ತು ಬ್ರೋ. ಕೆಲವೊಂದು ಸಿನಿಮಾಗಳಲ್ಲಿ ರೀಲ್ಸ್ ಆಗಿರ್ಬೋದು ಅವನ್ನೆಲ್ಲ ತಗೊಂಡು ಸಿನಿಮಾಗ್ ಮಾಡಿಸ್ತಾ ಇದಾರೆ. ಏನಕ್ಕೆ ಹೇಳಿ? ಕಾರಣ ಅವ್ರಿಗೆ ಒಳ್ಳೆ ಫಾಲೋವರ್ಸ್ ಇದಾರೆ, ಸಿನಿಮಾನ ಅವ್ರಿಗೆ ಪ್ರಮೋಷನ್ಗೆಲ್ಲ ಒಂದ್ ಕಡೆ ವರ್ಕ್ ಆಗ್ತಾರೆ ಅಂತ. ಓಕೆನಾ? ಸೊ ಆ ಒಂದು ತುಂಬಾ ಇಂಟೆನ್ಷನ್ ಇದೆ. ಖಂಡಿತವಾಗ್ಲು ಇದೆಲ್ಲ ಒಂದಲ್ಲ ಒಂದಿನ ಇಂಡಸ್ಟ್ರಿಗೆ ಖಂಡಿತವಾಗ್ಲು ಹೊಡ್ತಾ ಬಿಡುತ್ತೆ. ನೋಡ್ತಾ ಇರ್ಬೇಕಷ್ಟೇನೆ. ಇವಾಗ್ಲೇ ನೋಡ್ತಾ ಇದೀವಿ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲ, ಕೆಲವು ಬೆಸ್ಟ್ ಎಕ್ಸಾಂಪಲ್ ನಡೀತಾ ಇದೆ ಕಣ್ಣು ಮುಂದೆನೆ. ಇರ್ಲಿ, ಅವ್ರದವ್ರು ನಡೀತಾ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ. ಆಮೇಲೆ ಸಿನಿಮಾ ಅಂತ ಬಂದಾಗ ಎಲ್ಲ ರೀತಿನೂ ಯೋಚನೆ ಮಾಡ್ಬೇಕಾಗುತ್ತೆ. ಬಟ್ ನಾನ್ ನೋಡ್ದಂಗೆ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋ ತುಂಬಾ ಜನ ಸಿನಿಮಾದಲ್ಲಿ ಮಾಡಿದ್ರೆ ಥಿಯೇಟರ್ ಬಂದು ಕುತ್ಕೊಂಡು ನೋಡೋ ಆಡಿಯನ್ಸ್ ಇಲ್ಲ. ಅವ್ರಿಗೆ ಮೊಬೈಲ್ ಅಲ್ಲಿ ನೋಡ್ಕೊಂಡು ಅಭ್ಯಾಸ ಆಗಿರೋದ್ರಿಂದ ಇವ್ನ ಯಾಕೆ ಥಿಯೇಟರ್ ನೋಡ್ಬೇಕು ಅಂತ. ಅದ್ರಲ್ಲಿ ರೀಸೆಂಟ್ ಆಗಿ ಅಮೃತ್ ಅಂಜನ್ ಒಂದು ಸ್ವಲ್ಪ ಪುಷ್ ಆಗ್ತಾ ಇದೆ. ಅದ್ ಬಿಟ್ರೆ ಯೂಟ್ಯೂಬ್ ಅಲ್ಲಿ ಆಗ್ಲಿ ರೀಲ್ಸ್ ಅಲ್ಲಿ ಆಗ್ಲಿ ಮಾಡಿರೋ ಅಂತ ಆರ್ಟಿಸ್ಟ್ಗಳು ಥಿಯೇಟರ್ಗೆ ಬಂದ್ರೆ ಜನ ಅಷ್ಟು ಬಂದು, ಈಗ ಅಣ್ಣವ್ರನ್ನ ನೋಡ್ಬೇಕಂದ್ರೆ, ವಿಷ್ಣು ಸರ್ನ ನೋಡ್ಬೇಕಂದ್ರೆ ಅದೆಲ್ಲ ಬೇರೆ ಫೀಲ್ ಇತ್ತು ಬರ್ತಾ ಇದ್ರು. ಪ್ರೆಸೆಂಟ್ ಇರೋಗಳನ್ನ ನೋಡ್ಬೇಕಂದ್ರೆ. ಬಟ್ ಹೊಸಬ್ರು ಮಾಡಿದಾಗ ಅವ್ನು ಆಲ್ರೆಡಿ ನೋಡಿರೋದ್ರಿಂದ ಇಲ್ಲೇ ನೋಡ್ಬೋದಲ್ಲ, ನಾನು ಹೇಗೆ ಹೋಗ್ಬೇಕು ಅನ್ನೋದು ಇರುತ್ತೆ. ಬ್ರೋ ಇದಕ್ಕೆ ಒಂದು ಉದಾಹರಣೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಒಂದು ಪುಳಿಯೋಗರೆ ಚಿತ್ರಾನ್ನ ನೀವು ದೇವಸ್ಥಾನ ಮುಂದೆ ಪ್ರಸಾದ ಅಂತ ಕೊಡಿ, ರೋಡಲ್ಲಿ ಹೋಗ್ತಿದ್ದ ಬಂದು ಇಸ್ಕೊಂತಾನೆ. ಅದನ್ನೇ ನಿಮ್ದೊಂದು ಜಾಗದಲ್ಲಿ ಇಟ್ಕೊಂಡು 10 ರೂಪಾಯಿ ಪ್ಲೇಟ್ ಊಟ ಯಾರು ಬರಲ್ಲ. ಅವರು ಹಿಂಗ್ ಬರ್ತಾರೆ. ಪ್ರಸಾದ ಅಂತ ಅಂದ್ರೆ ಬರ್ತಾರೆ, ಅಯ್ಯೋ ದೇವ್ರ ಪ್ರಸಾದ ಅಂತ ಕಣ್ಣಿ ಓದ್ಕೊಂತಾರೆ. ಇಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಅಷ್ಟೇ. ಅವ್ರ ಮಧ್ಯದಲ್ಲಿ ದೇವ್ರ ಪ್ರಸಾದ ಅಂತ ತಿನ್ನಕ್ ಬರೋರು 120 ಜನ ಅಷ್ಟೇನೆ. ಇನ್ನೊಂದು ರೀಸನ್ ಏನ್ ಗೊತ್ತಾ, ಸೇಮ್ ಅದೇ ಎಕ್ಸಾಂಪಲ್, ದುಡ್ಡು ಕೊಟ್ಟು ಮಾರಿದ್ರು ಟೇಸ್ಟ್ ಚೆನ್ನಾಗಿದ್ರೆ ಉಟ್ಕೊಂಡ್ಬರ್ತಾರೆ. ಖಂಡಿತ ಬರ್ತಾರೆ. ಕರೆಕ್ಟ್. ಸಿನಿಮಾನು ಹಂಗೇನೆ. ಖಂಡಿತ ಸಿನಿಮಾ ಚೆನ್ನಾಗಿದೆ, ವೆಯ್ಟೇಜ್ ಇದೆ, ಇನ್ನೊಬ್ರು ನಾನು ಹೇಳ್ಬೋದು ಅಂದ್ರೆ ನಾನೇ ನೋಡಿದ್ರೆ ನಾನೇ 4 ಜನ ಕೇಳ್ಕೊಂಡ್ ಬಂದಿರ್ತೀನಿ. ನೀವೇ ನೋಡಿದ್ರೆ ನೀವು ಎಷ್ಟೊಂದ್ಸಲ ಹೇಳಿರ್ತೀವಿ, ತುಂಬಾ ಜನ ಸಿನಿಮಾ ನೋಡಿದ್ರೆ ಸಖತ್ತಾಗಿದೆ, ನೋಡ್ಕೊಂಡ್ ಬನ್ನಿ ಹೋಗಿ ಅಂತ. ಅದು ಕಾಮನ್. ಸೊ ಹೊಸಬ್ರಾಗ್ಲಿ ಹಳಬ್ರೇ ಆಗ್ಲಿ, ಈಗ ಹಳಬ್ರು ತುಂಬಾ ದೊಡ್ಡ ಸಿನಿಮಾಗಳು ಮಾಡಿ ಫ್ಲಾಪ್ ಆಗ್ತಾನೆ ಇದೆ. ಎಕ್ಸಾಂಪಲ್ಸ್ ಹೇಳೋದ್ ಬೇಡ, ನಮ್ಮ ಲ್ಯಾಂಗ್ವೇಜ್ ಅಂತಲ್ಲ ಬೇರೆ ಲ್ಯಾಂಗ್ವೇಜ್ ಖಂಡಿತವಾಗ್ಲೂ ಆಗ್ತದೆ ಬ್ರೋ. ಒಂದು ಸಿನಿಮಾನ ನಾವ್ ಇವಾಗ ಹಿಂಗೆ ಕೊಡ್ತೀವಿ ಅನ್ಕೊಳ್ಳಿ ಬ್ರೋ. ಒಂದು ಆಕ್ಷನ್ ಸಿನಿಮಾ ಕೊಟ್ವಿ, ಜನಕ್ಕೆ ಇಷ್ಟ ಆಯ್ತು. ನೆಕ್ಸ್ಟ್ 2ನೇ ಆಕ್ಷನ್ ಸಿನಿಮಾ ಕೊಟ್ವಿ, ಇಷ್ಟ ಆಯ್ತು. 3ನೇ ಆಕ್ಷನ್ ಕೊಟ್ಟು ಎಷ್ಟು ಜನಕ್ಕೆ ಅಂತ ಹೊಡಿತೀರ ಅಲ್ಲ? ಆಕ್ಷನ್ಸ್ ಓಕೆ ಬ್ರೋ, ನಾವಿಲ್ಲಿ ಸಿನಿಮಾ ಮಾಡ್ಬೇಕು, ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡ್ ಮಾಡ್ಬೇಕು. ಹೊಡಿಯೋದೇ ಸಿನಿಮಾ ಅಲ್ಲ. ಹೊಡಿಯೋದಕ್ಕೂ ತುಂಬಾ, ಈಗ KGF ಅಲ್ಲಿ ತಾಯಿ ಫೀಲಿಂಗ್ ಮೇಲೆ ಅವನು ಬೇಕು ಅಂತ ಹೊಡಿತಾನೆ. ಹೌದು, ಅವನೇನೋ ಒಂದು ಆಗ ಅಚೀವ್ ಮಾಡ್ಬೇಕಂತ ಮದರ್ ಪ್ರಾಮಿಸ್ ಮಾಡಿರ್ತಾನೆ, ಅದು ಸಾಧಿಸೋದಕ್ಕೋಸ್ಕರ ಹೊಡಿತಾನೆ. ಅದೊಂದು ರೀಸನ್ ಇದೆ. ಆ ರೀಸನ್ ಡಮ್ಮಿ ಆಗಿದ್ದು ಕೆಲವು ಫಿಲ್ಮ್ಗಳಿದೆ. ಆಗ ಅವ್ನು ಹೊಡಿಬೇಕಾದ್ರೆ ನಂಗೆ ಪಂಚ್ ಅನ್ನಿಸ್ತಾ ಇರಲ್ಲ ಥಿಯೇಟರ್ ಕೂತ್ಕೊಂಡಾಗ. ಸ್ಕ್ರಿಪ್ಟ್ ಟೈಮಲ್ಲಿ ಎಷ್ಟು ಮಿಸ್ಟೇಕ್ಸ್ ಮಾಡಿದ್ರು, ಬರವಣಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ. ಬರವಣಿಗೆ ಸಿನಿಮಾ ಮಾಡೋದಕ್ಕಿಂತ ಬರವಣಿಗೆ ಇಂಪಾರ್ಟೆಂಟ್. ಕೆಲಸ ಕಲಿತೆ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರು. ರಿಷಬ್ ಶೆಟ್ಟಿ ಆಗಿರ್ಲಿ, ಯಾರನ್ನೇ ತಗೊಳ್ಳಿ, ಉಪೇಂದ್ರ ಸರ್ ಆಗಿರ್ಲಿ. ಮುಂಚೆ ಎಲ್ಲ ಕಾಶಿನಾಥ್ ಸರ್ ಹತ್ರ ಕೆಲಸ ಮಾಡಿದ್ರು. ರಿಷಬ್ ಶೆಟ್ಟಿ ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಿ ತಮಿಳಲ್ಲಿ, ಕನ್ನಡದಲ್ಲಿ ಬಂದು ಕೆಲಸ ಮಾಡಿ ಆಮೇಲೆ ಈಗ ಹೀರೋ ಆಗಿದ್ದು ಫುಲ್ ಫ್ಲೆಡ್ಜ್. ಮುಂಚೆ ಎಲ್ಲ ಅವರು ನಾನು ಹೀರೋ ಮಾಡಿರಲ್ಲ ಅಂತ ಅವರು ಓಪನ್ ಆಗಿ ಹೇಳ್ಕೊಂಡಿದ್ರಲ್ಲ. ಹಂಗೆಲ್ಲ ಇರುವಾಗ ಸೊ ಇಲ್ಲಿ ರೈಟರ್ಸ್ಗೆ ಪ್ರಾಮುಖ್ಯತೆ ಮುಂಚೆಗಿಂತ ಇವಾಗ ಕಮ್ಮಿ ಆಗಿದೆ. ಅನ್ನೋ ಟೈಮಲ್ಲಿ ಆ ಟೈಮೆಲ್ಲ ಜಾಸ್ತಿ ರೆಸ್ಪೆಕ್ಟ್ ಇತ್ತು. ಈವನ್ ಡೈರೆಕ್ಟರ್ಸ್ ಕೂಡ
ಹೌದು. ಡೈರೆಕ್ಟರ್ಸ್ ಅಂದ್ರೆ ಕೈ ಮುಗಿದು ಅದು ಬೇರೆ ರೀತಿ ಫೀಲಿಂಗ್. ಇವಾಗ ಡೈರೆಕ್ಟ್ರು ಪ್ರಾಬ್ಲಮ್ ಆಗ್ತಿದೆಯೋ ಅಥವಾ ಕಲಾವಿದ್ರೆ ಹಂಗೆ ಆಗ್ತಿದ್ರೋ ಗೊತ್ತಿಲ್ಲ. ಒಂದು 3 ಮಂತ್ಸ್ ಒಂದು 6 ಮಂತ್ಸ್ ಕಲಿತಿರ್ತಾರೆ, ಒಂದು ಅವಕಾಶ ಬರುತ್ತೆ, ಲುಕ್ ಚೆನ್ನಾಗಿದೆ ಅದು ಇದು ಅಂತ ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಡೈರೆಕ್ಟರ್ಗಳಿಗೆ ಹತ್ರನೇ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋ ಎದುರುಗಡೆ, ಆಮೇಲೆ ರೆಸ್ಪೆಕ್ಟ್ ಕೊಡಲ್ಲ. ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದಷ್ಟು ಅರ್ಧ ಸಿನಿಮಾ ಆದಮೇಲೆ ಓಕೆ ನನ್ನ ಬಿಟ್ಟು ಬೇರೆ ಯಾರನ್ನೂ ಹಾಕೊಳ್ಳಲ್ಲ ಅಂದ್ಬಿಟ್ಟು ಹೀರೋ ಹೀರೋಯಿನ್ಗಳೇ ಆಟಗಳಾಡಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. ಇದೆಲ್ಲ ಅವ್ರ ಫ್ಯೂಚರ್ಗೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಆ ಟೈಮಲ್ಲಿ ಗೊತ್ತಿರಲ್ಲ ಹೌದು. ಅಲ್ವಾ. ಇದೆಲ್ಲ ಪ್ರಾಬ್ಲಮ್ಗಳ ಇಂಡಸ್ಟ್ರಿ ನಡೀತಾ ಇರೋದು. ಒಂದು ನಿಮ್ಮ ಸಿನಿಮಾದಲ್ಲಿ ಈ ಥರ ಏನು ಎಕ್ಸ್ಪೀರಿಯನ್ಸ್ ಆಗಿತ್ತಾ? ಇಲ್ಲ ಬ್ರೋ, ಆ ಥರ ಏನಾಗಿಲ್ಲ. ಬಟ್ ಇನ್ನೊಂದೇನು ಅಂದರೆ ನಮ್ಮ ಸಿನಿಮಾದಲ್ಲಿ ಸಿನಿಮಾ ಮಾಡ್ತಿದ್ದವ್ರಿಗೆ ಸಿನಿಮಾ ವ್ಯಾಲ್ಯೂವೇ ಗೊತ್ತಿರಲಿಲ್ಲ. ಯೂಸ್ ಆ್ಯಂಡ್ ಥ್ರೋ ಥರ ಮಾಡ್ಕೊಂಡ ಎಲ್ಲರೂ ಅಲ್ಲ, ಕೆಲವು ಜನಗಳು. ನಮ್ಮದು ಒಂದು 2 ಸಿನಿಮಾ ಹಂಗೆ ಆಯಿತು. ಓತ್ಲ ಹೊಡೆಯಲ್ಲ ವೆಡ್ಡಿಂಗ್ ವಿಡಿಯೋಗ್ರಫರ್ ಎಲ್ಲ ಬಂದು DOP ಅಂತ ಕೂತ್ಕೊಂಡ್ರು. ಪ್ರೊಡ್ಯೂಸರ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. ಓಕೆ. ಪಾಪ ಮಾಡಿ ಒಂದು 10-15 ಲಕ್ಷ ನಾಮ ಹಾಕಿ ಪುಣ್ಯಾತ್ಮ ಆರಾಮಾಗಿ ಅವನ್ನ ಸ್ಟಿಲ್ಸ್ ಮಾಡಿಕೊಂಡು ಇವರು ಎಲ್ಲ ಹಾಳು ಮಾಡ್ಕೊಂಡು ಮನೆ ಕಟ್ಟ ದುಡ್ಡು ತಂದು ಮಾಡಿದ್ರು. ಪ್ರೆಸೆಂಟ್ ಇವಾಗ ನಾವು ಮಾತಾಡ್ತಿದೀವಲ್ಲ, ಯಾರೋ ಒಬ್ಬ ಪ್ರೊಡ್ಯೂಸರ್ ನಾಮ ಹಾಕ್ತಿರ್ತಾರೆ, ಡೈರೆಕ್ಟ್ರು ನಾನು DOP ಅಂತ ಹೇಳ್ಕೊಂಡು. ನಮ್ಗೆ ಗೊತ್ತೇ ಇರಲ್ಲ, ಪಾಪ ಪ್ರೊಡ್ಯೂಸರ್ಗೂ ಗೊತ್ತೇ ಇರಲ್ಲ ಏನು ಅಂತ. ಇನ್ನೊಂದು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡ್ಬೇಕು. ಖಂಡಿತ ತುಂಬಾ ಹುಷಾರಾಗಿ ಮಾಡ್ಬೇಕು. ಹೇಳಕ್ಕಲ್ಲ, ನಮ್ದ್ರಲ್ಲಿ ಯಾರಾದ್ರೂ ಪ್ರೊಡ್ಯೂಸರ್ ಆದ್ರೆ ಖಂಡಿತ ಬೇಗ ಏನಾದ್ರು ಆದ್ರೆ ನನಗೊಂದು ಸಿನಿಮಾ ಮಾಡಿ. ನಾನಾದ್ರೆ ಖಂಡಿತ ಪ್ರೊಡ್ಯೂಸ್ ಮಾಡ್ತೀನಿ. ನಮ್ಮ ಕೈ ಕೆಪಾಸಿಟಿ ಇದೆ. ಆಮೇಲೆ ನಾವೆಲ್ಲ 100 crore 200 crore ಕಾಂಪಿಟೇಷನ್ ಕೊಡ್ತಾ ಇದೀವಿ. ಹೌದು. ಸೇಮ್ ಟೈಮಲ್ಲಿ 10 ಕೋಟಿ ಮಾಡಿದವನು ಸಖತ್ತಾಗಿ ಇಟ್ಕೊಡ್ತಾ ಇದ್ದಾನೆ. ಹೌದು. ಸೊ ಇಲ್ಲಿ ಬಜೆಟ್ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಕಲಾವಿದರನ್ನು ತಗೋಬೇಕು, ಸಿನಿಮಾ ಕ್ವಾಲಿಟಿ ಕೊಡಬೇಕು, ಯಾವ ರೇಂಜಲ್ಲಿ ಇದೆ, ಹೌದು. IMAX ಇದೆ, ದೊಡ್ಡ ದೊಡ್ಡ ಮಾಲ್ಸ್ ಅಲ್ಲಿ ಒಳ್ಳೊಳ್ಳೆ ಸ್ಕ್ರೀನ್ಸ್ ಇದೆ. ಇದ್ರ ಜೊತೆಗೆ ಲೋ ಬಜೆಟ್ ಸಿನಿಮಾಗಳು ಮಾಡೋದು ಕಾಣಿಸ್ತಾ ಇಲ್ಲ ಕಣ್ಣಿಗೆ. ಹೌದು. ಇವ್ರುಗಳಿಗೆ ನಾನು ಅನ್ಕೊಂಡಿದ್ದು, ಇವಾಗ ದೊಡ್ಡ ಸೆಲೆಬ್ರಿಟಿಗೆ ಆಗಿದ್ರು ವರ್ಕ್ ಒಂಚೂರು ಚೆನ್ನಾಗಿದ್ರೆ ಅವ್ರನ್ನ ಪುಷ್ ಮಾಡ್ಬೋದು. ಒಂದು ರೀತಿ ಅಟ್ಲೀಸ್ಟ್ ಒಂದು ಸ್ಟೋರಿ ಹಾಕಿ ಸಪೋರ್ಟ್ ಮಾಡ್ಬೋದು. ಅಮೃತಾಂಜನ್ ನಾನು ಏನಕ್ಕೆ ಮತ್ತೆ ಪ್ರೆಸೆಂಟ್ ನಾನು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಈಗ ನಾವು ಫೆಬಲ್ ಮಾತಾಡ್ತಾ ಇದ್ವಿ, ಎಕ್ಸಾಂಪಲ್ ಅವ್ರದ್ದು ಪೋಸ್ಟ್ ಹಾಕ್ಬಿಟ್ಟು ಹಾಕಿದ್ದಾರೆ. ಅವರು ಸುಧಾಕರ್ ಅದನ್ನೇ ಮಾತಾಡ್ತಾ ಇದ್ದಾರೆ. ಆ ಥರ ಎಷ್ಟು ಸಿನಿಮಾಗಳು ಹೊಸಬ್ರು ಮಾತಾಡಿದ್ದಾರೆ, ಮಾತಾಡಿಲ್ಲ ಎಷ್ಟೊಂದು ಹೊಸಬ್ರು ಸಪೋರ್ಟ್. ಥಿಯೇಟರ್ ಹತ್ರ ಜಗಳ ಮಾಡೋದು, ಅವ್ರವ್ರ ಬ್ಯಾನರ್ ಅವ್ರೇ ಹರ್ಕೊಳ್ಳೋದು, ಮೀಡಿಯಾ ಮುಂದೆ ಕಿರ್ಚಾಡೋದು, ಯಾರು ಸಪೋರ್ಟ್ ಮಾಡಿಲ್ಲ ಆ ಹೀರೋ ಹೇಳ್ಕೊಳ್ಳೋದು ನಮ್ ಕನ್ನಡದಲ್ಲೇ ತುಂಬಾ ನಡೀತಾ ಇದೆ. ತುಂಬಾ ನಡೀತಾ ಇದೆ. ಇನ್ನು ಕೆಲವು ಸಿನಿಮಾಸ್ಗಳು ಬಂದಿದಾವೆ, ಸೊ ಗೆದ್ದಿದಾವೆ. ಸೊ ಅಂದ್ರೆ ಅಲ್ಲಿ ಸ್ಟಾರ್ಗಳು ಮಾತಾಡಿದ್ರು ಅಂತಲ್ಲ, ಕಂಟೆಂಟ್ ಚೆನ್ನಾಗಿದೆ ಅಂತ. ಕಂಟೆಂಟ್ ಚೆನ್ನಾಗಿದೆ ಅಂತ ಸ್ಟಾರ್ ಸಪೋರ್ಟ್ ಮಾಡಿದ್ರೆ ಹೊರತು ಸ್ಟಾರ್ ಸಪೋರ್ಟ್ ಮಾಡಿದ್ರೆ ಅಂತ ಕಂಟೆಂಟ್ ಚೆನ್ನಾಗಿ ಬರ್ಲಿಲ್ಲ. ಹೌದು, ಅದು ಆಕ್ಚುಲಿ ನಿಜ, ಮೆಚೂರ್ ಡೆಸಿಷನ್ ಅದು. ಸೊ ಹಂಗಾಗಿ ಈ ಜನಗಳು ಒಂದು ಸಿನಿಮಾಗೆ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನನ್ನ ಮನಸ್ಸು ಸಿನಿಮಾ ಇವೆರಡಕ್ಕೆ ಈಕ್ವಲ್ ಆಗ್ಬೇಕು ಹೊರತು ಇಲ್ಲಿ ಇಷ್ಟು ಜನದಲ್ಲಿ ಒಬ್ಬ ಇಂಟರ್ವ್ಯೂ ಅಲ್ಲಿ ಯಾರೋ ಹೇಳಿದ್ರು, ಇಲ್ಲ ಅಂದ್ರೆ ರಿಪೋರ್ಟರ್ ಯಾರೋ ಹೇಳಿದ್ರು, ಪೇಪರ್ ಅಲ್ಲಿ ಹಂಗ್ ಬಂತು, ಇಲ್ಲ ಯೂಟ್ಯೂಬ್ ಅಲ್ಲಿ ಏನೋ ರಿವ್ಯೂವಿಂಗ್ ಮಾಡ್ದ, ಯೂಟ್ಯೂಬ್ ಅಲ್ಲಿ ಸಿನಿಮಾ ಚೆನ್ನಾಗಿದೆ ನೋಡ್ರಿ ಅಂತಂದ್ರು. ಸಿನಿಮಾ ತುಂಬಾ ಚೆನ್ನಾಗಿದೆ ಅಂದಿರೋ ಸಿನಿಮಾಗಳು ಸೋತಿಲ್ವಾ? ಎಕ್ಸಾಂಪಲ್ ತುಂಬಾ ಇದೆ. ಹಂಗಾಗಿ ಸೊ ಜನಗಳ ಮಧ್ಯೆ ಸಿನಿಮಾ ಅನ್ನೋದು ಒಂದು ಡಿಸ್ಟೆನ್ಸ್ ಇರಬೇಕು ಹೊರತು ಇವ್ರೆಲ್ಲರದನ್ನು ಕೇಳ್ಕೊಂಡು ಹೋಗ್ಬೇಕು ಅನ್ನೋದು ಮನ್ಸಿಗೆ ಬರಬಾರ್ದು ಜನಗಳಿಗೆ.